ಅಯ್ಯೋ, ಇದು ದೊಡ್ಡ ಬ್ಯಾಡ್ ನ್ಯೂಸ್. ಅರೆ ಏನೂ ಆಗಲ್ಲ. ನಾ ಇರ್ಬೇಕ್ರೆ ಅದು ಈ ಕಾಡನ್ನ ಆಳಕ್ಕಾಗತ್ತಾ? ಹಾಗಾದ್ರೆ ನಾ ಇದ್ರೂ ಸತ್ತ ಹಾಗೆ. ಏನಾಯ್ತು ನಿಂಗೆ? ಇವಾಗ ಏನ್ ಮಾಡ್ಬಿಟ್ಟು ಬಂದೆ? ನಿಂಗೆಷ್ಟು ಧೈರ್ಯ? ಮೊಲವಾಗಿದ್ದು ಸಿಂಹನ ಎದುರಿಸ್ತೀಯಾ? ಅರೆ ದೇವ್ರೆ, ನೀನು ಶೇರ್ ಅಲ್ಲ, ನೀನೊಂದು ಮೊಲ. ಮೂರ್ಖ ಮೊಲನೆ, ನಾನು ಸಿಂಹ. ನಾನನ್ನ ಕಾಡನ್ನ ಕಾಪಾಡೋದಕ್ಕೆ ಹೋಗ್ತಾ ಇದ್ದೀನಿ. ಒಂದು ಕಾಡಲ್ಲಿ ಮರೆವು ಇರುವ ಮಿಂಕು ಎಂಬುವ ಒಂದು ಮೊಲ ಅದರ ಹೆಂಡತಿಯಾದ ಚಿಂಕಿ ಜೊತೆ ಜೀವಿಸ್ತಿತ್ತು. ಒಂದಿನ ಬೆಳಗ್ಗೆ ಅದು ಅವ್ರ ಮನೆಯಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಿರುತ್ತೆ. ಆಗ ಚಿಂಕಿ ಅದನ್ನ ಎಬ್ಸಕ್ಕೆ ಶುರು ಮಾಡುತ್ತೆ. என்னங்க நான் சொல்றது கேக்குதாங்க, சீக்கிரம் எஞ்சிக்கோங்க, கொஞ்சம் எமர்ಜೆನ್ಸಿ. ಓಹೋ, ಬೆಳಗ್ಗೆ ಮುಂಚೆ ಬಂದ್ಬಿಟ್ಟಿಯಾ? ದೇವರು ನಿನ್ನ ರೀತಿ ತಂಗಿನ ಯಾರಿಗೂ ಕೊಡಬಾರ್ದು. ಅಣ್ಣನ ಸರಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ ನೀನು. ஐயோ கடவுளே, நான் உங்களோட தங்கச்சி இல்லைங்க, உங்களோட மனைவி. ஐயோ கடவுளே, இந்த மாதிரி புருஷனா மனைவிய கூட தங்கச்சின்னு நினைச்சிட்டு இருக்காரு. ஐயோ கடவுளே. ಅರೆ ನನ್ನ ಕ್ಷಮಿಸ್ಬಿಡು. ಅಮ್ಮ, ಎನ್ನ ವಿಷಯ? ಬಾ, ಮೊದಲು ಆಚೆ ಬಾ, ಏನಾಗಿದೆ ಅಂತ ನೀನೇ ನೋಡು ಬಾ. ಅವರಿಬ್ರು ಆಚೆ ಬಂದು ನೋಡ್ತಾರೆ. ಪಾಪ ಟೀನು ಪಕ್ಷಿ ನೋವಿನಿಂದ ಅಳ್ತಾ ಇರುತ್ತೆ. ಏನಾಯ್ತು ಟೀನು ಪಕ್ಷಿ, ನೀನ್ ಯಾಕೆ ಪಾಪ ಅಷ್ಟು ಅಳ್ತಿದ್ಯಾ? ನನ್ನ ಹೊಟ್ಟೆ ತುಂಬಾ ನೋವ್ತಾ ಇದೆ. ನಾನು ಮೊಟ್ಟೆ ಇಡ್ತೀನಿ ಅಂತ ಅನ್ಸುತ್ತೆ. ನನ್ನ ಗಂಡನ್ನ ಬೇಗ ಕರ್ಕೊಂಡ್ ಬನ್ನಿ. ಅವರು 2 ದಿನದಿಂದ ಅವರ ಸ್ನೇಹಿತರಾದ ಸೋನು ಪಾರಿವಾಳೆಯ ಮನೆಯಲ್ಲಿದ್ದಾರೆ. ಹಾ ಸರಿ ಸರಿ, ಹೋಗ್ತೀನಿ. ಮಿಂಕು ಅಲ್ಲಿಂದ ಹೊರಡ್ತಾನೆ. ಬೇಗ ಬೇಗ ಓಡಕ್ಕೆ ಶುರು ಮಾಡ್ತಾನೆ. ಸೋನು ಪಾರಿವಾಳದ ಮನೆಗೆ ಹೋಗ್ತಾನೆ. ಅಲ್ಲಿ ರಿಂಕು ಪಕ್ಷಿ ಕೂಡ ಇರುತ್ತೆ. ರಿಂಕು ಹಕ್ಕಿ, ಬೇಗ ನನ್ನ ಜೊತೆ ಬಾ. ಅರೆ ಏನಾಯ್ತು? ಏನಕ್ಕೆ ನೀನು ಗಾಬರಿಯಾಗಿದೆಯಾ? ಆದ್ರೆ ಮಿಂಕು ಈಗ ಏನ್ ಹೇಳಕ್ ಬಂದಿದೆ ಅಂತಾನೆ ಮರ್ತೋಗ್ಬಿಡುತ್ತೆ. ಆಮೇಲೆ ಹೀಗಂತಾನೆ, ನಿನ್ನ ಹೆಂಡತಿ ಟೀನು ಹೊಟ್ಟೆ ನೋವಿಂದ ಸತ್ತೋಗ್ಬಿಟ್ಲು. ಬೇಗ ನನ್ನ ಜೊತೆ ಬಾರೋ. ಏನೋ ಟೀನು ಸತ್ತೋಗ್ಬಿಟ್ಲ? ನಾವಳ ಸರಿಯಾಗಿ ನೋಡಿ ಬಿಟ್ಟು ಬಂದೆ. ಅವಳು ಹೇಗೆ ಸತ್ಲು? ಅಯ್ಯೋ ದೇವ್ರೆ. ನೀ ಹೆಣದ ಹತ್ರ ಕೂತು ನಲ್ಲಕ್ಕೆ ಆಳು. ಬೇಗ ನನ್ನ ಜೊತೆ ಬಾರೋ. ಮಿಂಕು ಜೊತೆಗೆ ರಿಂಕು ಮತ್ತೆ ಸೋನು ಪಾರಿವಾಳ ಕೂಡ ಬರುತ್ತೆ. ಅವ್ರೀಗ ಟೀನು ಪಕ್ಷಿ ಹತ್ರ ಬರ್ತಾರೆ. ಆಗ ಅವ್ರು ನೋಡತ್ತೆ, ಟೀನು ಒಂದು ಮೊಟ್ಟೆಯನ್ನು ಇಟ್ಟಿರುತ್ತೆ. ಟೀನು, ನೀ ಸತ್ರು ಕೂಡ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ನಿತ್ತು ನನ್ನ ಹತ್ರ ಮಾತಾಡೋ ಹಾಗಿದೆ. ನಿನ್ ಬಿಟ್ಟು ಇಷ್ಟು ದೊಡ್ಡ ಜೀವನವನ್ನ ನಾನು ಹೇಗೆ ಸಾಗಿಸ್ಲಿ? ಅರೆ ಏನಿದು ಅಪಶಕುನವಾಗಿ ಮಾತಾಡ್ತಿದ್ದೀರಾ ನೀವು? ನಾನು ಇನ್ನೂ ಸತ್ತಿಲ್ಲ. ಆದ್ರೆ ನಿಂಗೂ ಬಂದು ನೀನು ಸತ್ತೋಗ್ಬಿಟ್ಟೆ ಅಂತ ನನ್ನ ಹತ್ರ ಹೇಳಿದ್ನಲ್ಲ. ಅಯ್ಯೋ, ಇದೆಲ್ಲ ಇವರ ಮರೆವು ಕಾರಣದಿಂದ ನಡೆದಿದ್ದು. ನಾನ್ ಹೇಳಿ ಕಳಿಸ್ದೆ, ಟೀನು ಪಕ್ಷಿ ಮೊಟ್ಟೆ ಇಡ್ತಾ ಇದೆ, ರಿಂಕು ಅಣ್ಣನ್ನ ಕರ್ಕೊಂಡ್ ಬಾ ಅಂತ. ಇವರು ಸೀದಾ ಬಂದು ನಿಮ್ಮ ಹತ್ರ ಟೀನು ಸತ್ತೋಗ್ಬಿಟ್ಲು ಅಂತ ಹೇಳಿದ್ದಾರೆ. ಏ ಮಿಂಕು, ನಾನಿನ ಏನ್ ಮಾಡ್ತೀನಿ ನೋಡು. ಪಾರಿವಾಳ ಮತ್ತು ರಿಂಕು ಪಕ್ಷಿ ಇಬ್ರು ಸೇರ್ಕೊಂಡು ಒಡೆಯಕ್ ಶುರು ಮಾಡ್ತಾರೆ. ಅರೆ ಅರೆ ನನ್ನ ಬಿಟ್ಬಿಟ್ರು. ಅರೆ ಹೊಡೆಯೋ ರೀತಿ ನಾ ಏನು ತಪ್ಪು ಮಾಡಿದೆ? ನಿನ್ನ ಈ ಹರಕತೆಗಳಿಂದ ನನಗೆ ತಲೆನೋವು ಬಂದ್ಬಿಟ್ಟಿದೆ ನೋಡಿ. ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಅನಿಸ್ತಿದೆ ನನಗೆ. ಅರೆ ನೀನು ಏನು ಮಾಡ್ತಾ ಇದ್ದೀಯಾ? ತಾಯಿಯಾಗಿ ಮಗನ ಬಿಟ್ಟು ಹೋಗ್ತೀನಿ ಅಂತ ನೀ ಹೇಳ್ತೀಯಲ್ಲ. ಅದನ್ನ ಕೇಳಿದ ತಕ್ಷಣ ಚಿಂಕಿಗೆ ಕೂಡ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅಯ್ಯೋ ಮುಟ್ಟಾಳ, ನಾನ್ ನಿಮ್ಮ ಅಮ್ಮ ಅಲ್ಲ ಕಣೋ, ನಾನ್ ನಿನ್ನ ಹೆಂಡ್ತಿ. ಇನ್ನೊಂದ್ ಕಡೆ ಕಾಡಲ್ಲಿ ಗೋಲ್ಡಿ ಅದರ ಸಲಹೆಗಾರನಾದ ನರಿಯ ಜೊತೆ ಮಾತಾಡ್ತಾ ಇರ್ತಾನೆ. ಮಿತ್ರ ನರಿ, ಸುಮಾರು ದಿನ ಆದ್ಮೇಲೆ ಗ್ರೀನ್ಲ್ಯಾಂಡ್ಗೆ ನನ್ನ ತಮ್ಮನನ್ನ ಕಳ್ಸಿದ್ದೀನಿ. ಅವನೀಗ ಅಲ್ಲಿ ರಾಜ ಆಗಿರ್ತಾನೆ. ಹಾಗೆಲ್ಲ ಏನೂ ಇಲ್ಲ. ಅವನ್ಗೆ ಏನೋ ಶಬ್ದ ಕೇಳಿಸುತ್ತೆ ಅಂತ ನೋಡ್ತಾನೆ. ಅವನ ಮುಂದೆ ಶೇರ್ ಸಿಂಗ್ ನಡ್ಕೊಂಡು ಬರ್ತಾ ಇರ್ತಾನೆ. ಅರೆ ಏನಾಯ್ತು ನಿಂಗೆ? ನೀ ಕಾಡಿನ ರಾಜ ಆಗೋದಕ್ಕೆ ಹೋಗಿದ್ಯಾ, ಆದ್ರೆ ಬರ್ಬೇಕಾದ್ರೆ ಹೀಗ್ ಬಂದಿದ್ಯಾ? ಏನ್ ಹೇಳೋದು, ಆ ಕಾಡಲ್ಲಿ ದೊಡ್ಡ ಪಪ್ಪಾಯಿ ಮರ ಇದೆ, ಮಾಂತ್ರಿಕ ಮೊಲ ಕೂಡ ಇದೆ. ಏನ್ ಹೇಳ್ದೆ? ಮಾಂತ್ರಿಕ ಮೊಲನಾ? ಹೌದು, ಅದು ಮೊಲ ಆಗಿದ್ರು ಕೂಡ ಅದತ್ರ ಮಂತ್ರವಿದೆ, ಭಯಂಕರವಾಗಿದೆ. ಅದನ್ನ ನನ್ನ ಹೊಡೆದೆ, ಅದು ಮೂರ್ಛೆ ಹೋಯ್ತು. ಎಲ್ಲರೂ ಕೂಡ ಹೆದರಿದ್ರು. ಕಾಡಿನ ವಾಸಿಗಳಿಗೆ ನಾನು ಧಮಕಿ ಹೊಡೆದೆ, ಆದರೆ ಆ ಮೊಲ ತನ್ನ ಮಾಂತ್ರಿಕ ಶಕ್ತಿಯಿಂದ ನನ್ನ ಹೆಂಗ್ ಹೊಡಿತು ಅಂದ್ರೆ ನಾನು ಹೀಗಾಗ್ಬಿಟ್ಟೆ.
ಸಿಂಹದ ಕುಲಕ್ಕೆ ನೀನು ಕೇಳು. ನಾನೀಗ ನಿಂಗೆ ತೋರಿಸ್ತೀನಿ ಒಂದು ಕಾಡನ್ನು ಹೇಗೆ ಆಳ್ಬೇಕು ಅಂತ. ನೋಡು, ಹೇಗೆ ನೋಡಿ ಇಡೀ ಕಾಡು ನಡುಗುತ್ತೆ ಅಂತ. ಗೋಲ್ಡಿ ಅದರ ಸಲಹೆಗಾರನಾದ ನರಿ ಜೊತೆ ಅಲ್ಲಿಂದ ಹೋಗ್ಬಿಡುತ್ತೆ. ಬ್ಲೂ ಲ್ಯಾಂಡ್ ಕಾಡಿಗೆ ಹೋಗ್ತಾರೆ. ಅದರ ಗರ್ಜನೆಯ ಶಬ್ದದಿಂದ ಎಲ್ಲ ಜಂತುಗಳು ಒಂದ್ ಜಾಗಕ್ಕೆ ಬಂದು ಕೂಡ್ತವೆ. ನೀವೆಲ್ಲರೂ ಕೂಡ ಕೇಳಿಸ್ಕೊಳ್ಳಿ, ಈ ಕಾಡಲ್ಲಿ ನಾನೇ ರಾಜ. ಶಬ್ದ ಮಾಡದೆ ನನ್ನ ರಾಜನಾಗಿ ತಗೊಳ್ಳಿ, ಇಲ್ಲಾಂದ್ರೆ ಒಬ್ಬೊಬ್ಬರಾಗಿ ನಾ ಕೊಂದು ಹಾಕ್ತೀನಿ. ಕಾಡಿನಲ್ಲಿ 4 ಕಡೆನೂ ಎಲ್ಲರೂ ಓಡಕ್ ಶುರು ಮಾಡ್ತಾರೆ. ಎಲ್ಲಾ ಜಂತುಗಳು ಗೋಲ್ಡಿ ಹತ್ರ ಹೋಗಿ ನೀನು ಕಾಡನ್ನ ಬಿಟ್ಟು ಹೋಗ್ಬಿಡು ಅಂತ ಹೇಳ್ತವೆ. ಆದ್ರೆ ಅವ್ರಂಗ್ ಹೇಳಿದ್ಮೇಲೆ ಗೋಲ್ಡಿಗೆ ಇನ್ನೂ ಜಾಸ್ತಿ ಪವರ್ ಬಂದಂಗಾಗತ್ತೆ. 2 ಪಾರಿವಾಳಗಳು ಇವಾಗ ಮಿಂಟು ಹತ್ರ ಹೋಗ್ತವೆ. ಸಮಸ್ಯೆ ಬಂದ್ಬಿಡ್ತು. ನಮ್ಮ ಕಾಡನ್ನ ಗೋಲ್ಡಿ ಹುಲಿ ಆಕ್ರಮಣ ಮಾಡ್ತಾ ಇದೆ. ಅವ್ರನ್ನೇ ನಾವು ಕಾಡಿನ ರಾಜವಾಗಿ ತಗೋಬೇಕು ಅಂತೆ. ಅಯ್ಯೋ, ಇದು ದೊಡ್ಡ ಬ್ಯಾಡ್ ನ್ಯೂಸ್. ಅರೆ ಏನೂ ಆಗಲ್ಲ. ನಾ ಇರ್ಬೇಕ್ರ ಅದು ಈ ಕಾಡನ್ನ ಆಳಕ್ಕಾಗತ್ತಾ? ಹಾಗಾದ್ರೆ ನಾ ಇದ್ರೂ ಸತ್ತ ಹಾಗೆ. ಏನಾಯ್ತು ನಿಂಗೆ? ಇವಾಗ ಏನ್ ಮಾಡ್ಬಿಟ್ಟು ಬಂದೆ? ನಿಂಗೆಷ್ಟು ಧೈರ್ಯ? ಮೊಲವಾಗಿದ್ದು ಸಿಂಹನ ಎದುರಿಸ್ತೀಯಾ? ಅರೆ ದೇವ್ರೆ, ನೀನು ಶೇರ್ ಅಲ್ಲ, ನೀನೊಂದು ಮೊಲ. ಮೂರ್ಖ ಮೊಲನೆ, ನಾನು ಸಿಂಹ. ನಾನನ್ನ ಕಾಡನ್ನ ಕಾಪಾಡೋದಕ್ಕೆ ಹೋಗ್ತಾ ಇದ್ದೀನಿ. ಗೋಲ್ಡಿ ಅದೊಂದು ಮೊಲ ಅನ್ನುವ ವಿಷಯನ ಮರ್ತೋಗಿ ಅದೊಂದು ಶೇರ್ ಅಂತ ಅನ್ಕೊಂಡು ಗೋಲ್ಡಿ ಶೇರ್ ಮುಂದೆ ಹೋಗಿ ನಿಂತ್ಕೊಳ್ಳತ್ತೆ. ಅದಿಷ್ಟು ಧೈರ್ಯವಾಗಿ ಹೋಗಿ ನಿಂತಿರೋದನ್ನ ನೋಡಿ ಗೋಲ್ಡಿ ಜೊತೆಗೆ ಬೇರೆ ಜಂತುಗಳು ಕೂಡ ತುಂಬಾ ಆಶ್ಚರ್ಯ ಪಡ್ತವೆ. ಎಲ್ಲಿಂದ ಬಂದ್ಯೋ ಹುಲಿ? ಈ ಕಾಡಿನ ರಾಜ ನಾನು. ಹೊರಡು ಇಲ್ಲಿಂದ, ಬೇಗ ನೀನು ಹೊರಡು, ಇಲ್ಲಾಂದ್ರೆ ನಿನ್ನ ಬೋಟಿನ ತೆಗೆದು ತಿಂದು ಬಿಡ್ತೀನಿ. ಇಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು ಇದ್ರೂ ಕೂಡ ಒಂದು ಚಿಕ್ಕ ಮೊಲ ಬಂದು ನಂತರ ಮಾತಾಡ್ತಾ ಇದೆ. ಎಲ್ಲಿಂದ ಹೋಗೋದಕ್ಕೆ ಹೇಳ್ತಾ ಇದೆ. ಸರ್ದಾರ್, ಈಗೇನೋ ನನಗೆ ತಪ್ಪಂತ ಅನ್ನಿಸ್ತಾ ಇದೆ. ಇದನ್ನ ಏನು ಮಾಡ್ತೀನಿ ನೋಡು. ಗೋಲ್ಡಿ ಶೇರ್ ಕೋಪದಿಂದ ಓಡೋಗಿ ಆ ಮೊಳವನ್ನು ಅಟ್ಯಾಕ್ ಮಾಡುತ್ತೆ. ಮೊಳ ಈಗ ಮೂರ್ಛೆ ಹೋಗಿ ಪಾಪ ಕೆಳಗಡೆ ಬಿದ್ದಿದೆ. ಈಗ ನಿನ್ನ ಏನ್ ಮಾಡ್ತೀನಿ ನೋಡು. ಅದೇ ಸಮಯದಲ್ಲಿ ಶೇರ್ ಅಲ್ಲಿಗೆ ಬರ್ತಾನೆ. ಅಲ್ಲಿ ಕೆಳಗಡೆ ಬಿದ್ದಿರುವ ಜಂತುವನ್ನು ನೋಡಿ ಅದು ಶಾಕ್ ಆಗತ್ತೆ. ಅಯ್ಯೋ, ಇದು ಅದೇ ಮೊಲನೆ. ಗ್ರೀನ್ಲ್ಯಾಂಡ್ ಕಾಡಿಂದ ಇದೇ ನನ್ನ ಹೊಡೆದು ಬೆರೆಸ್ತು. ಇಲ್ಲ, ನನ್ನ ಒಂದೇ ಹೊಡೆತದಿಂದ ಅದು ಮೂರ್ಛೆ ಹೋಯ್ತು ನೋಡು. ಇದೇ ತಪ್ಪನ್ನ ನಾನು ಕೂಡ ಮಾಡಿದೆ. ಅದು ಮೂರ್ಛೆ ಹೋಗಿಲ್ಲ, ನಾಟಕ ಆಡ್ತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಅದು ಎದ್ದು ನಿಲ್ಲತ್ ನೋಡು. ಅದರ ಮಾಂತ್ರಿಕ ಶಕ್ತಿಯಿಂದ ನಮ್ಮ 3 ಜನರನ್ನ ಅದು ಏನ್ ಮಾಡುತ್ತೆ ಅಂತ ನೀನು ನೋಡು. ಸರ್ದಾರ್, ನೀವು ಹೇಳೋದನ್ನ ಸ್ವಲ್ಪ ಕೇಳೋಣ. ಎಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳಲ್ಲಿರ್ಬೇಕಾದ್ರೆ ಒಂದು ಚಿಕ್ಕ ಮೊಲ ಬಂದು ಮಾತಾಡ್ತಾ ಇದೆ ಅಂದರೆ? ಸರಿ ಸರಿ, ಹೌದು, ಒಂದು ಮೊಲಕ್ಕೆ ಇಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ? ಈಗ ಮಿಂಕು ಎದ್ದು ನಿಂತ್ಕೊಳ್ಳುತ್ತೆ. ಮತ್ತೆ ಶೇರ್ಗಳನ್ನ ವಿಚಿತ್ರವಾಗಿ ಅದು ನೋಡುತ್ತೆ. ನಾವು ಹೋಗ್ತಾ ಇದ್ದೀವಿ, ಮತ್ತೆ ಬರಲ್ಲ, ನಮ್ಮನ್ನ ಏನು ಮಾಡ್ಬೇಡ ಹಂಗಂತೇಳಿ ಅವ್ರ 3 ಅಲ್ಲಿಂದ ಹೊರಡೋಗ್ಬಿಡ್ತಾರೆ. ಆಮೇಲೆ ಎಲ್ಲ ಜಂತುಗಳು ಮಿಂಕು ಮುಂದ್ಗಡೆ ಬಂದ್ ನಿಂತ್ಕೊಂಡು ತುಂಬಾನೇ ಸಂತೋಷ ಪಡ್ತವೆ. ಮಿಂಕು ಮೊಲ, ನೀನು ಇವತ್ತು ಇಲ್ಲ ಅಂದ್ರೆ ಆ ಹುಲಿ ಈ ಕಾಡಿನ ರಾಜ ಆಗಿರುತ್ತೆ ಗೊತ್ತಾ? ನಿಂಗೆ ತುಂಬ ತುಂಬ ಧನ್ಯವಾದಪ್ಪ. ಅರೆ, ನಾ ಮೊಲ ಆಗಿ ಒಂದು ಸಿಂಹನ ಹೆಂಗೆ ಓಡ್ಸಕ್ಕಾಗುತ್ತೆ? ನೀವೊಂದು ಮೊಳ ಅನ್ನೋ ವಿಷಯನೇ ಮರ್ತೋಗ್ಬಿಟ್ಟು ನೀವು ಒಂದು ಶೇರ್ ಅಂತ ಅನ್ಕೊಂಡು ಶೇರ್ ಹತ್ರ ಜಗಳ ಮಾಡಕ್ ಹೋಗಿದ್ರಿ. ಅದು ಭಯ ಪಟ್ಕೊಂಡು ಕಾಡನ್ನೇ ಬಿಟ್ಟು ಓಡೋಯ್ತು. ಏನೋ ಹಾಗ ಆಯ್ತಾ? ಈಗ ಮಿಂಕು ಮೊಳ ಕೂಡ ಬೇರೆ ಜಂತುಗಳ ಜೊತೆ ಸೇರ್ಕೊಂಡು ಈ ವಿಷಯವನ್ನು ತಿಳ್ಕೊಂಡ್ ನಗ್ತಾ ಇದ್ರು. ಆಮೇಲೆ ಎಲ್ಲರೂ ತುಂಬಾ ಸಂತೋಷವಾಗಿ ಜೀವನ ಸಾಗಿಸಿದ್ರು. ಅಯ್ಯೋ, ಇದೇನ್ ವಿಷಯ ಕಣಪ್ಪ, ನಿನ್ನ ದೇಹ ಕಲ್ಲಾಗಿದೆ ಯಾಕೆ ಅಂತ. ಫ್ರೆಂಡ್, ನೀನ್ ಮನ್ಸ್ ಮಾಡಿದ್ರೆ ನಾನು ಸರಿ ಆಗ್ತೀನಿ. ಪ್ಲೀಸ್ ನನ್ನನ್ನು ಸರಿ ಮಾಡು. ಗ್ರೀನ್ಲ್ಯಾಂಡ್ ಕಾಡಿನಲ್ಲಿ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷವಾಗಿ ಜೀವನ ಸಾಗಿಸ್ತಿದ್ವು. ಚಿಂಕಿ ಮೊಳ ಒಂದು ಮಗುಗೆ ಜನ್ಮ ನೀಡುತ್ತೆ. ಮತ್ತೆ ಅವನಿಗೆ ಹೆಸರು ಮಿಂಕು ಅಂತ ಇಡ್ತಾರೆ. ಆ ಮಿಂಕು ಬೆಳೆದು ದೊಡ್ಡವನಾಗಿ, ಜೊತೆಗೆ ಅವನ ತುಂಟತನ ಕೂಡ ಬೆಳೆದು ದೊಡ್ಡದಾಗುತ್ತೆ. ಒಂದಿನ ನದಿಯ ಬಳಿ
2 ಅಳಿಲುಗಳು ಕ್ಯಾರೆಟ್ ಅನ್ನ ತಿಂತಾ ಇರುತ್ತೆ. ಆಗ ಮಿಂಕುಗೆ ಅದನ್ನ ನೋಡಿ ಬಾಯಿ ಊರ್ತಾ ಇರುತ್ತೆ. ಹಾ, ನೀವ್ ಯಾಕೆ ಹೀಗೆ ಓಪನ್ ಅಲ್ಲಿ ಕ್ಯಾರೆಟ್ ತಿಂತಿದ್ದೀರಾ? ಗೊತ್ತಿಲ್ವಾ ನಿಮ್ಗೆ ನಮಿಗೆಲ್ಲ ಕ್ಯಾರೆಟ್ ಅಂದ್ರೆ ಇಷ್ಟ ಅಂತ? ನಾವಿವಾಗ ಬೇಡ ಅಂತ ಹೇಳಿದ್ವಿ. ಹೋಗು ಹೋಗು, ನಿನ್ನ ಕ್ಯಾರೆಟ್ ನ ನೀನೇ ಕಿತ್ಕೊಂಡ್ ಬಂದು ತಿನ್ನು. ನಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ತೀಯಾ? ಇದನ್ನ ಬಿಟ್ಬಿಡು, ಇದನ್ನ ಬಿಟ್ಬಿಡಿ ನೀವು, ನಾನಿದನ್ ತಿಂತೀನಿ. ಅದು ಹಂಗೆ ಕಿರ್ಚಿ ಹೇಳಿದ ತಕ್ಷಣ ಪಾಪ 2 ಅಳಿಲುಗಳು ಭಯ ಪಟ್ಬಿಡ್ತವೆ. ಏನೋ ಇವ್ರನ್ನ ಎದುರಿಸ್ತಿದೀಯಾ? ನಿಲ್ಲಿಗ. ಮೋಂಟು ಅದನ್ನ ಒಡೆಯೋಣ ಅಂತ ಹೋಗುತ್ತೆ. ಮಿಂಕು ಅಲ್ಲಿಂದ ಜೋರಾಗಿ ಓಡಕ್ಕೆ ಪ್ರಾರಂಭಿಸುತ್ತೆ. ಅದು ಕಾಡಿನಿಂದ ಆಚೆ ಯಾವಾಗ ಹೋಗುತ್ತೆ ಅಂತಾನೂ ಅದಕ್ಕೆ ಗೊತ್ತಿಲ್ಲ, ಅಷ್ಟು ಜೋರಾಗಿ ಓಡುತ್ತೆ. ಮಿಂಕು ಮುಂದೆ ಒಂದು ಬಾವಿ ಕಾಣಿಸುತ್ತೆ. ಆ ಬಾವಿ ಪಕ್ಕದಲ್ಲಿ ಒಂದು ಬೆಕ್ಕು ಕುತ್ಕೊಂಡಿರುತ್ತೆ. ಅರೆ, ಈ ಬೆಕ್ಕ ಯಾಕೆ ಹೋಗ್ತಿದೆ? ಹಂಗಂತೇಳಿ ಅದು ಆ ಬೆಕ್ಕತ್ರ ನಡ್ಕೊಂಡು ಹೋಗುತ್ತೆ. ಅದು ನೋಡುತ್ತೆ, ಆ ಬೆಕ್ಕಿನ ಮೈ ಪೂರ್ತಿಯಾಗಿ ಕಲ್ಲಾಗಿ ಬದಲಾಗ್ಬಿಟ್ಟಿರುತ್ತೆ. ಅಯ್ಯೋ, ಇದೇನ್ ವಿಷಯ ಕಣಪ್ಪ, ನಿನ್ನ ದೇಹ ಕಲ್ಲಾಗಿದೆ ಯಾಕೆ ಅಂತ? ಫ್ರೆಂಡ್, ನೀನ್ ಮನ್ಸ್ ಮಾಡಿದ್ರೆ ನಾನು ಸರಿ ಆಗ್ತೀನಿ. ಪ್ಲೀಸ್ ನನ್ನನ್ನು ಸರಿ ಮಾಡು. ಅರೆ, ಫಸ್ಟಿಗೆ ನೀನು ಹೇಳು, ನೀನ್ ಕಲ್ಲು ಹೇಗಾದೆ ಅಂತ. ಈ ಬಾವಿ ಒಳಗೆ ಹೋಗಿ ಯಾವುದೇ ಪ್ರಾಣಿಗಳ ವಸ್ತು ಹಾಕಿ ನಾವು ಅದರ ಎದುರು ಹೋಗಿ ಹೇಳಬೇಕು, ಓ ಬಾವಿ ತೋರ್ಸು ನಿನ್ನ ಮ್ಯಾಜಿಕ್ಕು. ಆಗ ಪ್ರಾಣಿ ಕಲ್ಲಾಗೋಗುತ್ತೆ. ನನ್ನೊಬ್ಬ ಫ್ರೆಂಡ್ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದು ನನ್ನನ್ನು ಕಲ್ ಮಾಡಿಬಿಟ್ಟಿದ್ದಾನೆ. ದಯವಿಟ್ಟು ನಿನ್ನನ್ನು ಸರಿ ಮಾಡ್ತೀಯಾ? ಅರೆ ವಾ, ಈ ಬಾವಿ ಅಂತೂ ಒಳ್ಳೆ ಕೆಲ್ಸದ್ದು, ಇನ್ನು ಮಜಾ ಬರುತ್ತೆ. ಆಗ ಮಿಂಕುಗೆ ಒಂದು ಭಯಂಕರವಾದ ಐಡಿಯಾ ಬರುತ್ತೆ. ಅದು ಮರಳಿ ಮತ್ತೆ ಕಾಡಿಗೆ ಹೋಗುತ್ತೆ. ಕಾಡಲ್ಲಿ ಮೋಂಟು ಜಂತು ಮತ್ತೆ ಬೇರೆ ಜಂತುಗಳು ಸೇರಿ ಮಾತನಾಡ್ತಾ ಇರ್ತವೆ. ಮಿಂಕು ಮೋಂಟು ಕೋತಿಯ ಹತ್ರ ಹೋಗಿ ಅದರ ಬಾಲದಲ್ಲಿರುವ ಕೂದಲನ್ನು ಕಿತ್ಕೊಳ್ಳುತ್ತೆ. ಆ ಕಳ್ಳನ್ ಮಗನೇ, ಏನ್ ಮಾಡ್ತಾ ಇದೀಯಾ? ಏನಿಲ್ಲ, ಹೀಗೇನೆ ಹಂಗಂತೇಳಿ ಅಲ್ಲಿಂದ ಓಡೋಗ್ಬಿಡುತ್ತೆ. ಆಮೇಲೆ ಅದು ಆ ಬಾವಿ ಮೇಲೆ ನಿಂತ್ಕೊಂಡು ಆ ಕೂದಲನ್ನ ಆ ಬಾವಿಯೊಳಗಡೆ ತುಂಬಾ ಸಂತೋಷದಿಂದ ಹಾಕ್ಬಿಡುತ್ತೆ. ಮತ್ತೆ ಅಲ್ಲಿಂದ ಹೊರಡು ಬಿಡುತ್ತೆ. ಏ ಮೊಂಟು, ನೀನ್ ನನಗೆ ಯಾವಾಗ್ಲೂ ಹೊಡಿತಿರ್ತೀಯಲ್ವಾ? ಈಗ ನೋಡು, ನೀನ್ ನನ್ನ ಹತ್ರ ತಪ್ಪಂತ ಸಾರಿ ಅಂತ ಕೇಳು. ಹೌದಾ? ಏನ್ ಮಾಡ್ತೀಯ ನೀನು? ನಂಬಿಕೆ ಬರ್ತಿಲ್ವಾ? ನೋಡು, ಓ ಬಾವಿ ತೋರ್ಸು ನಿನ್ ಮ್ಯಾಜಿಕ್ಕು. ಹಂಗಂತ ಮಂತ್ರ ಹೇಳಿದ ತಕ್ಷಣ ಮೋಂಟು ಕೋತಿ ಕಲ್ಲಾಗಿ ಬದಲಾಗ್ಬಿಡುತ್ತೆ. ಅದನ್ನು ನೋಡಿದ ಎಲ್ಲಾ ಜಂತುಗಳು ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ಅದೇ ಸಮಯಕ್ಕೆ ಚಿಂಕು ಅಲ್ಲಿಗೆ ಬರುತ್ತೆ. ಆಗ ಮಿಂಕು ನಡೆದ ಎಲ್ಲಾ ವಿಷಯನೂ ಅವ್ರ ಅಮ್ಮ ಹತ್ರ ಹೇಳುತ್ತೆ. ಮಗುವೆ, ನೀನು ಮಾಡ್ತಿರೋದು ತುಂಬಾ ತಪ್ಪು. ಮಿಂಕು ಅವರಮ್ಮ ಎಷ್ಟೇ ಹೇಳಿದ್ರು ಕೇಳೋದಿಲ್ಲ. ಇನ್ನು ಕಿತಾಪತಿ ಜಾಸ್ತಿ ಮಾಡೋದೇ ಶುರು ಮಾಡುತ್ತೆ. ಸ್ವಲ್ಪ ಸ್ವಲ್ಪ ಮಿಂಕು ಆನೆನಾ, ಕರಡಿನ, ಇನ್ನು ದೊಡ್ಡ ದೊಡ್ಡ ಜಂತುಗಳನ್ನ ಕಲ್ಲಾಗಿ ಬದಲಾಯಿಸುತ್ತೆ. ಕಾಡಲ್ಲಿ ಅದರ ರಾಜ್ಯನೇ ನಡೀತಿತ್ತು. ಕಾಡಲ್ಲಿ ಎಲ್ಲಾ ಜಂತುಗಳು ರಾಜನಿಗೆ ಕೊಟ್ಟ ಮರ್ಯಾದೆ ಅವನಿಗೂ ಕೂಡ ಕೊಡಕ್ಕೆ ಶುರು ಮಾಡುತ್ತವೆ. ಸ್ವಲ್ಪ ದಿನದ ನಂತರ ಶೇರ್ ಖಾನ್ ಕಾಡಿಗೆ ಮರಳಿ ಬರ್ತಾನೆ. ದೊಡ್ಡ ದೊಡ್ಡ ಜಂತುಗಳೆಲ್ಲ ಕಲ್ಲಾಗಿ ಬದಲಾಗಿರೋದು ನೋಡ್ತಾನೆ. ಅದನ್ನು ನೋಡಿ ಅವರು ಆಶ್ಚರ್ಯ ಪಡ್ತಾರೆ. ಇದೆಲ್ಲ ಹೇಗಾಯ್ತು? ಕಲ್ಲಾಗಿ ಬದಲಾಗಿರುವ ಎಲ್ಲಾ ಜಂತುಗಳು ಮಿಂಕು ಬಗ್ಗೆ ಅವ್ರ ಹತ್ರ ವಿವರಿಸಿ ಹೇಳ್ತಾರೆ. ಅದನ್ನ ಕೇಳಿದ ರಾಜನಿಗೆ ತುಂಬಾ ಕೋಪ ಬರುತ್ತೆ. ಮಿಂಕುನ ನೋಡಕ್ಕೆ ಹೋಗ್ತಾನೆ. அங்க மிங்கு அவங்க அம்மா கிட்ட உட்கார்ந்து பேசிக்கிட்டு இருக்கோம். ಮಿಂಕು ಮೊಲವೇ, ಅಲ್ಲೇ ನಿಂತ್ಕೊಂಡಿರು ನೀನು. ಅದು ನೋಡುತ್ತೆ ಶೇರ್ ಖಾನ್ ತುಂಬಾ ವೇಗವಾಗಿ ಓಡಿ ಬರ್ತಿರ್ತಾನೆ. ಆಗ ಮಿಂಕು ಹೋಗಿ ಬಚ್ಚಿಟ್ಕೊಂಡ್ಬಿಡುತ್ತೆ. ಶೇರ್ ಖಾನ್ ಕೂಡ ಅದ್ರ ಹಿಂದ್ಗಡೆನೆ ಓಡಿ ಹೋಗ್ತಾನೆ. ಆದ್ರೆ ಮಿಂಕು ಆಚೆ ಬಂದ್ಬಿಡುತ್ತೆ. ಆದ್ರೆ ಶೇರ್ ಖಾನ್ಗೆ ಆಚೆ ಬರಕ್ಕಾಗಲ್ಲ, ಒಳಗಡೆನೆ ಸಿಕ್ಕಾಕೋತಾನೆ. ಆಚೆ ಬರಕ್ ಟ್ರೈ ಮಾಡುವಾಗ ಅವನ ಕೂದಲು ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದನ್ನ ನೋಡಿದ ಮಿಂಕುಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ನನ್ನ ಹಿಡಿಯಕ್ ಬಂದಿದ್ದೆ ಅಲ್ವಾ, ಈಗ ನೋಡು ನಿನ್ನ ಕಲ್ಲು ಮಾಡಾಕ್ತೀನಿ. ಹಂಗಂತೇಳಿ ತಕ್ಷಣ ಅದು ಆ ಬಾವಿ ಇರೋ ಕಡೆಗೆ ವೇಗವಾಗಿ ಓಡ್ಕೊಂಡು ಹೋಗುತ್ತೆ. ಮಿಂಕು ಆ ಬಾವಿ ಮೇಲೆ ಹತ್ತಿ ನಿಂತ್ಕೊಂಡು
ಆ ಕೂದಲನ್ನು ಬಾವಿಯೊಳಗಡೆ ಹಾಕೋದಕ್ಕೆ ತಯಾರಾಗಿರುತ್ತೆ. ಅದೇ ಸಮಯದಲ್ಲಿ ಅವ್ರ ಅಮ್ಮ ಅಲ್ಲಿಗೆ ಬರ್ತಾರೆ. ಹಂಗ್ ಮಾಡ್ಬೇಡ ಮಿಂಕು, ನೀನ್ ಮಾಡ್ತಿರೋದು ತುಂಬಾ ತಪ್ಪು. ಇಲ್ಲ ಅಮ್ಮ, ಆ ಸಿಂಹಂಗೆ ಮಜಾ ತೋರಿಸ್ತೀನಿ ನಾನು. ಹಂಗಂತ ಹೇಳಿ ಶೇರ್ ಖಾನ್ನ ಕೂದಲು ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅದು ಸ್ಲಿಪ್ ಆಗಿ ಬಾವಿಯೊಳಗಡೆ ಬಿದ್ದೋಗ್ಬಿಡುತ್ತೆ. ಎಲ್ಲಾ ಜಂತುಗಳು ಒಂದೇ ಜಾಗದಲ್ಲಿ ಸೇರಿರುತ್ತೆ. ಶೇರ್ ಖಾನ್ ತುಂಬಾ ಕೋಪದಿಂದ ಇರ್ತಾನೆ. ಎಲ್ಲಾ ಜಂತುಗಳು ಮಿಂಕು ವೇಗವಾಗಿ ಓಡಿ ಬರ್ತಾ ಇರೋದನ್ನ ನೋಡುತ್ತವೆ. ಮತ್ತೆ ಹಿಂದ್ಗಡೆ ಅವ್ರ ಅಮ್ಮ ಕೂಡ ಬರ್ತಿರ್ತಾರೆ. ಮಿಂಕು, ನಿಂಗೆ ಒಂದು ಕೊನೆಯ ಚಾನ್ಸ್ ಕೊಡ್ತಾ ಇದ್ದೀನಿ ನಾನೀಗ. ಎಲ್ಲ ಪ್ರಾಣಿಗಳನ್ನ ಸರಿ ಮಾಡಿ ನೀನು, ಇಲ್ಲ ಅಂದ್ರೆ ನಾನಿನನ್ ಬಿಡಲ್ಲ. ಇಲ್ಲ ಶೇರ್ ಖಾನ್, ನೀನು ಕೂಡ ಕಲ್ಲಾಗಕ್ ರೆಡಿ ಆಗೋ. ಶೇರ್ ಖಾನ್ ಮಿಂಕುನ ಹೇಗ್ ಅಟ್ಯಾಕ್ ಮಾಡೋದು ಅಂತ ನೋಡ್ತಾ ಇರ್ತಾನೆ. ಓ ಬಾವಿಯೇ, ನಿನ್ನ ಮ್ಯಾಜಿಕ್ ತೋರ್ಸು. ಅದು ಆ ಮಂತ್ರ ಹೇಳಿದ ತಕ್ಷಣ ಶೇರ್ ಖಾನ್ ಕೂಡ ಒಂದು ಕಲ್ಲಾಗಿ ಬದಲಾಗ್ತಾನೆ. ಮಿಂಕು, ನೀನ್ ಮಾಡ್ತಿರೋದು ತಪ್ಪು. ನೀವೆಲ್ಲ ನನ್ನ ನಿನ್ನ ರಾಜ ಅಂತ ಕರಿಬೇಕು. ಹಾಗ ಅವ್ರು ನೋಡ್ತಾರೆ, ಮಿಂಕು ಅವರ ಅಮ್ಮ ಕೂಡ ಕಲ್ಲಾಗಿ ಬದಲಾಗಿರ್ತಾರೆ. ಅಮ್ಮ, ಏನಾಯ್ತಿದು? ನಾನು ನಿನ್ನ ಕೈಯಿಂದ ರಾಜನಾದ ಶೇರ್ ಖಾನಿನ ಕೂದಲು ಕಿತ್ಕೊಳ್ಳುವಾಗ ಆಗ ನನ್ನ ಕೂದಲು ಕೂಡ ಆ ಬಾವಿಯೊಳಗಡೆ ಬಿದ್ದೋಯ್ತು. ಕ್ಷಮಿಸ್ಬೇಡಮ್ಮ ನನ್ನನ್ನ, ನಾನ್ ಸರಿ ಮಾಡ್ತೀನಲ್ಲ. ನಾನು ಹೀಗೆ ಇದ್ಬಿಡ್ತೀನಿ. ನಿನ್ನಂತಹ ಒಂದು ಮೋಸವಾದ ಮಗುನ ಹೆತ್ತಿದ್ದಕ್ಕೆ ನನಗೆ ಇಂತರ ಶಿಕ್ಷೆ ಬೇಕು. ನೀನು ಪಾಪಿ ಕಣೋ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಮಿಂಕು ಅದು ಮಾಡಿದ ತಪ್ಪು ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಅಮ್ಮ, ನಾನೆಲ್ಲರನ್ನ ಸರಿ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ನನ್ನನ್ನೇ ಕಲ್ಲು ಮಾಡ್ಕೊಳ್ತೀನಮ್ಮ. ಮತ್ತೆ ಮಿಂಕು ತುಂಬಾ ವೇಗವಾಗಿ ಮತ್ತೆ ಆ ಬಾವಿ ಹತ್ರ ಹೋಗ್ತಾನೆ. ಅಲ್ಲಿ ಆ ಬೆಕ್ಕನ್ನ ನೋಡಿದ ತಕ್ಷಣ ಆ ಬೆಕ್ಕತ್ರ ನಡೆದಿದ್ದೆಲ್ಲ ಹೇಳಿ ಅದಕ್ಕಾದ ಪರಿಹಾರನ ಕೇಳ್ತಾನೆ. ಈಗ ನೀನ್ ಹೇಳು, ನಿನ್ನನ್ನ ಮತ್ತೆ ನನ್ನ ಕಾಡಿನ ಪ್ರಾಣಿಗಳನ್ನ ನಾನು ಹೇಗ್ ಸರಿ ಮಾಡ್ಲಿ ಅಂತ. ನನ್ನ ಫ್ರೆಂಡು ಯಾರನ್ನ ಹೀಗೆ ಹಾಕಿದ್ದ ನೋಡು, ಅವನೇ ನನಗೆ ಹೇಳಿದ್ದ. ಎದುರೊಂದು ಪರ್ವತದ ಹಿಂದೆ ಇಂಥದ್ದೇ ಒಂದು ಬಾವಿ ಇದೆ. ಯಾವ ಪ್ರಾಣಿಗಳೆಲ್ಲ ಕಲ್ಲಾಗಿದ್ಯಲ್ಲ ಅವರ ಒಂದು ವಸ್ತುನ ಬಾವಿಗೆ ಹಾಕ್ಬೇಕು. ಅವರ ಮುಂದೆ ಹೋಗಿ ಅದೇ ಮಂತ್ರ ಹೇಳಬೇಕು, ಅವರೆಲ್ಲ ಸರಿಯಾಗಿ ಹೋಗ್ತಾರೆ. ಸರಿ, ನಾನು ಎಲ್ಲಾರನ್ನು ಸರಿ ಮಾಡಿ ಬರ್ತೀನಿ ಹಂಗಂತೇಳಿ ಆ ಬೆಕ್ಕಿನ ಒಂದು ಕೂದಲನ್ನ ಎತ್ಕೊಳ್ಳುತ್ತೆ. ಆಮೇಲೆ ಕಾಡಿಗೆ ಹೋಗಿ ಅಲ್ಲಿರುವ ಎಲ್ಲಾ ಜಂತುಗಳ ಕೂದಲನ್ನು ಎತ್ಕೊಂಡು ಮತ್ತೆ ಅದು ಅಲ್ಲಿಂದ ಕಾಡಿನ ಇನ್ನೊಂದು ಭಾಗದಲ್ಲಿರುವ ಮಾಯಾ ಬಾವಿಯ ಬಳಿ ಹೋಗುತ್ತೆ. ಮತ್ತೆ ಒಂದೇ ಸಲ ಎಲ್ಲಾ ಜಂತುಗಳ ಕೂದಲನ್ನು ಆ ಬಾವಿಯಲ್ಲಿ ಹಾಕುತ್ತೆ. ಆಮೇಲೆ ಅದು ಆ ಬೆಕ್ಕಿನ ಬಳಿ ಬರುತ್ತೆ. ಓ ಬಾವಿಯೇ, ಮ್ಯಾಜಿಕ್ ತೋರ್ಸು ನಿಂದು. ಹಂಗಂತ ಹೇಳಿದ ತಕ್ಷಣ ಆ ಬೆಕ್ಕು ಪೂರ್ತಿಯಾಗಿ ಬದಲಾಗತ್ತೆ. ಅರೆ ವಾ, ನಾನ್ ಸರಿಯಾಗೋದೆ. ತುಂಬಾ ಧನ್ಯವಾದಗಳು ನಿನಗೆ. ನಾನು ನನ್ನ ಕಾಡಿಗೆ ಹೋಗ್ತೀನಿ ಇನ್ನು. ಆಮೇಲೆ ಅದು ಕಾಡಿಗೆ ಹೋಗಿ ಎಲ್ಲಾ ಜಂತುಗಳ ಮುಂದೆ ನಿಂತ್ಕೊಂಡು ಹೀಗಂತ ಹೇಳುತ್ತೆ. ಓ ಬಾವಿಯೇ, ನಿನ್ನ ಮ್ಯಾಜಿಕ್ ತೋರ್ಸು. ಹಂಗಂತ ಹೇಳಿದ ತಕ್ಷಣ ರಾಮು ಆನೆ, ಶೇರ್ ಖಾನ್, ಕರಡಿ ಬೇರೆ ಎಲ್ಲಾರು ಬದಲಾಗ್ಬಿಡ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನಿನ್ನು ಈ ರೀತಿ ಎಲ್ಲ ಮಾಡಲ್ಲ. ಅದನ್ನ ಕೇಳಿ ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡುತ್ತೆ. ಮಿಂಕು ಅವರಮ್ಮ ಚಿಂಕುನ ಹಪ್ಕೋತಾರೆ. ಆವತ್ತಿನಿಂದ ಕಾಡಲ್ಲಿ ತುಂಟತನ ಮಾಡೋದು ಬಿಟ್ಟು ಎಲ್ಲ ಜಂತುಗಳ ಜೊತೆ ಸೇರಿ ಸಂತೋಷವಾಗಿ ಜೀವನ ಸಾಗಿಸೋದಕ್ಕೆ ಶುರು ಮಾಡುತ್ತೆ.